ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ. ಸುತ್ತಾನೆ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನಾವೇನಾದ್ರೂ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಅದು. ಏನಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈ ಸಲ ಅಸಿಸ್ಟೆಂಟ್ ಕೋಚ್ ಆಗಿ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸೊ ಯಾರು ಇದು? ಇವರು ಬಂದಿರೋದ್ರಿಂದ ನಮ್ಮ ತಂಡದ ಸ್ಟ್ರೆಂತ್ ಹೇಗೆ ಸ್ಟ್ರಾಂಗ್ ಆಗ್ತಿದೆ ಅಂತ ನೀವು ಕೂಡ ತಿಳ್ಕೊಬೇಕು ಅಂತ ಹೇಳಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರಬೇಡಿ. ಯಾಕಂತ ಹೇಳಿದ್ರೆ ಈ ರೀತಿ ಇರುವಂತಹ ಚಿಕ್ಕ ಚಿಕ್ಕ ಅಪ್ಡೇಟನ್ನು ಕೂಡ ನಾನು ನಿಮಗೆ ಆನ್ ಟೈಮ್ ತಿಳಿಸ್ಕೊಡ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಟಾಪಿಕ್ನ ತಿಳಿಸ್ಕೊಟ್ಬಿಡ್ತೀನಿ ಬನ್ನಿ. ಸೊ ನಮ್ಮ ತಂಡಕ್ಕೆ ಈ ಸಲ PKL ಸೀಸನ್ 12ಗೆ ಅಪಾಯಿಂಟ್ ಆಗಿರುವಂಥ ಅಸಿಸ್ಟೆಂಟ್ ಕೋಚ್ ಯಾರು ಅಂತ ಕೇಳಿದ್ರೆ, ಇಟ್ಸ್ ನನ್ ಅದರ್ ದೆನ್ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಇನ್ PKL ಸೀಸನ್ ಹಿಸ್ಟ್ರಿ, ಜೀವ ಕುಮಾರ್ ಆಯ್ತಾ. ಸೊ ನೀವು ಇವರು ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂಥದ್ದನ್ನ ನೋಡಿರ್ಬೋದು. ಯಾರು ಈ ಜೀವ ಕುಮಾರ್ ಅಂತ ಕೇಳಿದ್ರೆ, ನೀವು PKLನ ಫಸ್ಟ್ ಸೀಸನ್ ಇಂದ ಫಾಲೋ ಮಾಡ್ತಾ ಇರ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಜೀವ ಕುಮಾರ್ ಅನ್ನುವಂಥವ್ರು ಯು ಮುಂಬಾ ಆಗಿರ್ಬೋದು, ಅಥವಾ ರೀಸೆಂಟ್ ಆಗಿ ನಮ್ಮ BC ರಮೇಶ್ ಅವರು ಕೋಚ್ ಆಗಿದ್ದಂತಹ ಯಾರು ಬೆಂಗಾಲ್ ವಾರಿಯರ್ಸ್ ಚಾಂಪಿಯನ್ ಆಗಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೈನ್ ರೀಸನ್ ಯಾರು ಅಂತ ಕೇಳಿದ್ರೆ ಅದು ಜೀವ ಕುಮಾರ್, ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಆಯ್ತಾ. ಸೊ ಇವರು ಡಿಫೆಂಡರ್ ಆಗಿ ಆಸ್ ಅ ಪ್ಲೇಯರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿರುವಂಥರ ಜೊತೆಗೇನೆ ಆಸ್ ಅ ಡಿಫೆನ್ಸ್ ಕೋಚ್ ಆಗಿ ಪುನೇರಿ ಪಲ್ಟನಲ್ಲಿ ಇದ್ರು ನಮ್ಮ BC ರಮೇಶ್ ಅವರ ಜೊತೆಗೆ. ಒಂದು ವಿಷಯನ ಇಲ್ಲಿ ನೀವು ಗಮನಿಸಬೇಕು, BC ರಮೇಶ್ ಅವರು ಕೋಚ್ ಆಗಿದ್ದಾಗ ಬೆಂಗಾಲ್ ವಾರಿಯರ್ಸ್ ಅಲ್ಲಿ ಇವರು ಪ್ಲೇಯರ್ ಆಗಿರ್ತಾರೆ. ಅದರ ಜೊತೆಗೇನೆ ಪುನೇರಿ ಪಲ್ಟನ್ಗೆ BC ರಮೇಶ್ ಅವರು ಕೋಚ್ ಆಗಿ ಹೋಗ್ತಾರೆ. ಅವಾಗ ಇವರು ಡಿಫೆನ್ಸಿವ್ ಕೋಚ್ ಆಗಿ ಡಿಫೆನ್ಸ್ನ ಹ್ಯಾಂಡಲ್ ಮಾಡಲಿಕ್ಕೆ BC ರಮೇಶ್ ಅವರು ಅಪಾಯಿಂಟ್ ಅನ್ನ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ BC ರಮೇಶ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈ ಸಲ ಬಂದಿದ್ದಾರೆ. ಸೊ ಇವ್ರನ್ನ ಯಾಕೆ ಕರ್ಕೊಂಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಡಿಫೆನ್ಸ್ ಏನೋ ಒಂದು ಟ್ರಯಲ್ ರೀತಿ ನಡೀತಿತ್ತು, ಅದರಲ್ಲಿ ಇವರು ಇದ್ರು ಅಂತೇಳಿ. ಬಟ್ ನನಗೆ ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಯಾಕೆ ಸಿಕ್ಕಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಫೈನಲಿ ಇವರು ನಮ್ಮ BC ರಮೇಶ್ ಜೊತೆಗೆ ಕೋಚಿಂಗನ್ನು ಹ್ಯಾಂಡಲ್ ಮಾಡ್ತಾರೆ. ಸೊ ದ್ಯಾಟ್ ನಮಗೆ ಒನ್ ಆಫ್ ದ ಬೆಸ್ಟ್ ಡಿಪೆಂಡರ್ ಆಗಿ ಅಸಿಸ್ಟೆಂಟ್ ಕೋಚ್ ಆಗಿ BC ರಮೇಶ್ ಅವರಿಗೆ ಇವರು ಇರ್ತಾರೆ. ಹಾಗೆಯೇ ನಮ್ಮ ತಂಡ ಈ ಸಲ ಓವರಾಲ್ ಆಗಿ ಏನೋ ಒಂದು ಕೋಚಿಂಗ್ ಸೆಕ್ಟರ್ ಆಗಿರ್ಬೋದು ಅಥವಾ ಪ್ಲೇಯರ್ಸ್ಗಳನ್ನ ರೀಬಿಲ್ಡ್ ಮಾಡುವಂಥದ್ದು ಎಲ್ಲದರಲ್ಲೂ ಕೂಡ ಕಾನ್ಸಂಟ್ರೇಟನ್ನು ಮಾಡ್ತೇವೆ. ಸೊ ಹಾಗಾಗಿ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಹಾಗೆ ಅಸಿಸ್ಟೆಂಟ್ ಕೋಚ್ ಆಗಿ ಇವ್ರನ್ನ ನಮ್ಮ ತಂಡ ಸೆಲೆಕ್ಟ್ ಮಾಡಿರುವಂಥದ್ದು ತುಂಬಾ ಒಳ್ಳೆ ಪಿಕ್ ಆಯಿತಾ. ಸೊ ಹಾಗಾಗಿ ಈ ಸಲ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಕೋಚಿಂಗ್ ಯೂನಿಟ್ ನಮ್ಮದು ಫುಲ್ ಸೆಟ್ ಆಗಿದೆ. ಸೊ ಹಾಗಾಗಿ ಜೀವ ಕುಮಾರ್ ಅವರು ನಮ್ಮ ತಂಡಕ್ಕೆ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಎಷ್ಟು ಖುಷಿ ಕೊಟ್ಟಿದೆ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸದ್ಯಕ್ಕೆ ಅಪಾಯಿಂಟ್ ಆಗಿರುವಂಥ ಕೋಚ್ ಅಸಿಸ್ಟೆಂಟ್ ಕೋಚ್ನ ಬಗ್ಗೆ ಇರುವಂಥ ಮಾಹಿತಿ. ಇದೇ ರೀತಿ ಇರುವಂಥ ಬೆಸ್ಟ್ ಇನ್ಫಾರ್ಮೇಷನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ. ಸೊ ಸಿಗೋಣ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.